ಇದೊಂದು ಯತ್ನಾಳ್ ವರ್ಸಸ್ BJP ಆಗ್ತಿದೆಯಾ? ಅವರ ಸ್ವಪ್ರತಿಷ್ಠೆ ಸ್ವಯಂ ಘೋಷಿತ ನಾಯಕರು ಬಿಂಬಿಸಿ ಎಂದು ಹೊರಟಿದ್ದಾರೆ ಪ್ರಚಾರಕ್ಕೋಸ್ಕರ. ಕಾಂಗ್ರೆಸ್ ಜೊತೆಗೆ ಇವರೇನಾದರೂ ಕೈ ಜೋಡಿಸಿದ್ದಾರೆ? 100% ಇದು ಕಾಂಗ್ರೆಸ್ ಮೋರ್ಚಾ, ಸಿದ್ದರಾಮಯ್ಯನ ಮೋರ್ಚಾ ಅಂತ ಹೇಳಿ ಇಚ್ಛೆಪಡಿದ್ದು. ಧನ್ಯವಾದ. ವಕ್ತ್ ವಿಚಾರವನ್ನು ಇಟ್ಕೊಂಡು ಯತ್ನಾಳ್ ಅವರು ಇದೀಗ ಬೀದರ್ನಿಂದ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದೇ ವಿಚಾರವನ್ನು ಇಟ್ಕೊಂಡು ಇದೀಗ BJPಯ ಕೆಲವೊಂದಿಷ್ಟು ನಾಯಕರು ಅವರ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಸಮಾವೇಶ ನಡೆಸ್ತಾರೆ. ಅದರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ಅನ್ನುವಂಥ ಮಾತನ್ನು ಮಾಜಿ ಶಾಸಕರು, ಮಾಜಿ ಸಚಿವರು, ಹಿರಿಯ ಮುಖಂಡರಂತ ರೇಣುಕಾಚಾರ್ಯ ಸರ್ ಇದ್ದಾರೆ. ಸರ್, ಇದೊಂದು ಯತ್ನಾಳ್ ವರ್ಸಸ್ BJP ಆಗ್ತಿದೆಯಾ? ದಯಮಾಡಿ ಮಾಧ್ಯಮ ಸ್ನೇಹಿತರು, ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಇಲ್ಲಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು, ಅವ್ರ ವ್ಯಕ್ತಿ ಅಲ್ಲ, ಪಕ್ಷದ ಅಧ್ಯಕ್ಷರು. ಅವ್ರ ಜೊತೆ ನಾವೆಲ್ಲದೀವಿ. ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರು, ಹಾಲಿ ಮಾಜಿ, ಲೋಕಸಭೆ, ವಿಧಾನ ಪರಿಷತ್, ವಿಧಾನಸಭೆ ಎಲ್ಲರೂ ಇದೀವಿ. ನಾವು 29 ನೋಡಿ, ಅವರು ಯಾರೋ 4 ಜನ ಪ್ರವಾಸ ಮಾಡ್ತಾರೆ. ಅವರ ಸ್ವಪ್ರತಿಷ್ಠೆ ಸ್ವಯಂ ಘೋಷಿತ ನಾಯಕರು ಬಿಂಬಿಸಿ ಎಂದು ಹೊರಟಿದ್ದಾರೆ ಪ್ರಚಾರಕ್ಕೋಸ್ಕರ. ಆದರೆ ನಾವು ಇಲ್ಲಿ ಸ್ವಪ್ರತಿಷ್ಠೆ ಎಲ್ಲ, ಪಕ್ಷದ ಬಲವರ್ಧನೆಗೆ 29ನೇ ತಾರೀಕು ಮುಳುಬಾಗಿಲು ಕುರುಡು ಮಲ್ಲೇಶ ಗಣೇಶನ ದೇವಸ್ಥಾನಕ್ಕೆ ದರ್ಶನ ಪಡೆಯೋಕ್ಕೆ ಹೊರಟಿದ್ವಿ. ಅಲ್ಲಿಂದ ಮೈಸೂರಿಗೆ ಹೇಳ್ತೀವಿ. ಚಾಮುಂಡಿ ದರ್ಶನ 30ಕ್ಕೆ ಮಾಡ್ತೀವಿ. ಇದರ ಉದ್ದೇಶ ಪಕ್ಷದ ಬಲ ಆಗಬೇಕು, ರಾಜ್ಯದ ಅಧ್ಯಕ್ಷರಿಗೆ ಶಕ್ತಿ ತುಂಬಬೇಕು, ಮತ್ತು ರಾಜ್ಯದಲ್ಲಿ ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದೀವಿ. ಯಾರು 3-4 ಜನ BJP ರಾಜ್ಯಾಧ್ಯಕ್ಷ ಜೊತೆಗೆ ಯಾರಿಲ್ಲ ಅಂತ ಹೇಳ್ತಾರೆ. ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಹಾಲಿ ಮಾಜಿಗಳು ಮತ್ತು ಪಕ್ಷದ ಮುಖಂಡರುಗಳು, ಜಿಲ್ಲಾಧ್ಯಕ್ಷ ಒಟ್ಟಾಗಿ ನಾವು ಅಧ್ಯಕ್ಷ ಜೊತೆಗಿರಬೇಕು. ನಮ್ಮ ಕರ್ತವ್ಯ. ಇವ್ರ ಅಧ್ಯಕ್ಷರಿಗೆ ನಾವು ಒಪ್ಕೊಂತಿರ್ಲ್ವಾ? ಅತೃಪ್ತರ ಟೀಮ್ ಹೈಕಮಾಂಡ್ ಬೆಂಬಲ ಇದೆ ಅಂತ ಆ ಹೆಸರನ್ನು ಯಾರು ಅವರು ಬಹಿರಂಗಪಡಿಸ್ಬೇಕಂತೇಳಿ ನಾನು ಸವಾಲು ಹಾಕ್ತೀನಿ. ದಾವಣಗೆರೆ ಸಮಾವೇಶ ಉದ್ದೇಶ ನಾವು ಪೂರ್ವ ಸಭೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಆಹ್ವಾನ ಮಾಡ್ತೀವಿ. ಧನ್ಯವಾದಗಳು. ಸರ್, ಈಗ ಬೆಳಗಾವಿ ಅಧಿವೇಶನ ಕೂಡ ನಡೀತಾ ಇದೆ. ಅಲ್ಲೂ ಕೂಡ ಹೋರಾಟ ಮಾಡೋದಾಗಿ ಅಶೋಕ್ ಅವರು ಹೇಳಿದ್ದಾರೆ, ವಿಜೇಂದ್ರ ಅವರು ಹೇಳಿದ್ದಾರೆ. ಬೆಳಗಾಮ ಏನು 3 ತಂಡಗಳಾಗಿದೆ, ವಿಜೇಂದ್ರ, ಆರ್ ಅಶೋಕ್ ಮತ್ತು ಚಲವದಿ ನಾರಾಯಣಸ್ವಾಮಿ, 3 ತಂಡಗಳು ನಾವೆಲ್ಲರದೀವಿ. ಎಲ್ಲರೂ ಪಾಲ್ಗೊಳ್ತೀವಿ. ಬೆಳಗಾಂ ಸುವರ್ಣಸೌಧ ದೊಡ್ಡ ಕಾರ್ಯಕ್ರಮ ಆಗುತ್ತೆ. ನಾವೆಲ್ಲರೂ ಪಾಲ್ಗೊಳ್ತೀವಿ, ಭಾಗವಹಿಸ್ತೀವಿ. ಇದು ಪಕ್ಷದ ಬಲವರ್ಧನೆಗೆ ಮಧ್ಯ ಕರ್ನಾಟಕ ದಾವಣಗೆರೆ ಅಲ್ಲಿ ಶಕ್ತಿ ತುಂಬಬೇಕು. ಪಕ್ಷಕ್ಕೆ ಕನ್ನಡಪರ ಸಂಘಟನೆ, ರೈತ ಸಂಘಟನೆ, ಎಲ್ಲ ಸಂಘಟನೆಗಳು ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ. ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಬರ್ತವೆ. ವಾಲ್ಮೀಕಿ ಹಗರಣ ಆಯಿತು, ಮೂಢ ಹಗರಣ ಆಯಿತು, ಎಲ್ಲವೂ ಆಯಿತು. ಆದರೂ ಕೂಡ ವಕ್ತ್ ವಿಚಾರವನ್ನು ಇಟ್ಕೊಂಡು ಇವರು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಸ್ವಯಂ ಘೋಷಿತ ನಾಯಕರು, ರಾಜ್ಯದ ಅಧ್ಯಕ್ಷರು ಮತ್ತು ಪಕ್ಷದ ಜೊತೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಕರ್ತವ್ಯ. ಸಾಧ್ಯವಾದ ಹೈಕಮಾಂಡು ಭೇಟಿ ಮಾಡ್ತೀವಿ. ಧನ್ಯವಾದ. ಕಾಂಗ್ರೆಸ್ ಜೊತೆಗೆ ಇವರೇನಾದರೂ ಕೈ ಜೋಡಿಸಿದ್ದಾರೆ? 100% ಇದು ಕಾಂಗ್ರೆಸ್ ಮೋರ್ಚಾ, ಸಿದ್ದರಾಮಯ್ಯನ ಮೋರ್ಚಾ ಅಂತ ಹೇಳಿ ಇಚ್ಛೆಪಡಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತು. ದಾವಣಗೆರೆಯಲ್ಲಿ ಸಮಾವೇಶನ ಮಾಡ್ತೀವಿ, ರಾಷ್ಟ್ರೀಯ ನಾಯಕರನ್ನ ಕರೆದು ಈ ಒಂದು ರಾಜ್ಯದಲ್ಲಿ ನಡೀತಿರುವಂಥ ಹಗರಣ, ವಿವಾದ ಎಲ್ಲ ವಿಚಾರಗಳನ್ನು ಕೂಡ ಅದರ ವಿರುದ್ಧ ಸಮರವನ್ನು ಸಾರ್ತೀವಿ. ಅದರ ಜೊತೆಗೆ ಯತ್ನಾಳ್ ಅವರ ಟೀಮ್ ಸಿದ್ದರಾಮಯ್ಯನವರ ಮೋರ್ಚಾ ಅನ್ನುವ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.